ಶಾಸ್ತ್ರದಲ್ಲಿ ನೀವು ಯಾವೆಲ್ಲ ವಿಚಾರ ಕಲಿತೀರಾ, ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ ಗುರುಜಿ ಅವರು. ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪಂಡಿತ ದಿನೇಶ್ ಗುರುಜಿ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಸೋಂ ಸೋಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಜಿ. ವಿಚಾರದ ಬಗ್ಗೆ ಮಾತಾಡೋಣ, ಅದಕ್ಕೂ ಮುಂಚೆ ಕಾಲರ್ ಇದ್ರು, ಮಾತಾಡೋಣ. ಹಲೋ 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 ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಅನಿತಾ ಅಂತ, ಮೈಸೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನನ್ನ ಅಣ್ಣನ ಬಗ್ಗೆ ಕೇಳಬೇಕಿತ್ತು. ಓಕೆ, ಹೇಳಿ. ಡೇಟ್ ಆಫ್ ಬರ್ತ್ 23 ಓಕೆ 11/1973. ಓಕೆ, ಟೈಮು ಬೆಳಗ್ಗೆ 7:34. ಓಕೆ, ಹುಟ್ಟಿದ ಊರು? ಹುಟ್ಟಿದೂರು ಅಲ್ಲೇ ಮೈಸೂರೇ. ಸರಿ, ಏನ್ ಪ್ರಶ್ನೆ ಇದೆ ಕೇಳಿ ಮೇಡಮ್, ಮಾತಾಡಿ. ಗುರುಜಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನನ್ನ ಅಣ್ಣಂದು ಅದು. ಅವನಿಗೆ ಯಾಕೋ ಮನಸ್ಸಿಗೆ ಸಮಾಧಾನ ಎಲ್ಲ ಕಿರಿಕಿರಿ ಅಂತ ಇದ್ದಾನೆ. ಹಾಗಾಗಿ ಏನು ಆರೋಗ್ಯದಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಅಂತ ಕೇಳೋಣ ಅಂತ ಮಾಡಿದೆ ಸ್ವಾಮಿ. 2012 ನಂತರ ಬುಧ ದಶೆ ನಡೀತಾ ಇದೆ. ಈಗ ಬುಧ ದಶೆಯಲ್ಲಿ 2026 ಆಗಸ್ಟ್ವರೆಗೂ ಗುರು ನಡೀತಾ ಇದೆ. ಬುಧ ಮತ್ತು ಗುರುವಿನ ಕಾಂಬಿನೇಷನ್ನು ಮತ್ತು ಅಂತರ್ಭುಕ್ತಿ ಕಾಂಬಿನೇಷನ್ ನೋಡಿದಾಗ 1, 2, 3 ರಾಹುವಿನ ನಕ್ಷತ್ರದಲ್ಲಿ ಇವಾಗ ಗುರು ಬಂದಿರೋದ್ರಿಂದ ಸ್ವಲ್ಪ ಗುರುವಿನ ಮತ್ತು ರಾಹುವಿನ ವಿಚಾರದಲ್ಲಿ ನಾವು ನೋಡಿದಾಗ 2ನೇ ಮನೆ, ಕುಟುಂಬದಲ್ಲೇ ಸಮಸ್ಯೆ ಬಂದಿರತಕ್ಕಂಥದ್ದು. ಅದು 2ನೇ ಮನೆಗೆ ಶಿಫ್ಟ್ ಆಗಿದೆ. ಎಲ್ಲಿ ನಮಗೆ ರಾಹು ಬರ್ತಕ್ಕಂಥದ್ದು 2ನೇ ಮನೆ ಅಂತಂದಾಗ ಕುಟುಂಬ ಮತ್ತು ಹಣಕಾಸಿನ ವಿಚಾರದಲ್ಲೇ ಅವ್ರಿಗೆ ಸಮಸ್ಯೆ ಇರ್ತಕ್ಕಂಥದ್ದು. ರಾಹು 1ನೇ ಮನೆಗೆ ಶಿಫ್ಟ್ ಆಗಿರೋದ್ರಿಂದ ರಾಹುವಿಗೆ ದಾನವನ್ನು ಮಾಡಬೇಕು. ಕರಿ ಉದ್ದಿನಕಾಳು ಅಥವಾ ನಾರ್ಮಲ್ ಉದ್ದಿನಕಾಳನ್ನು ಯಾವುದಾದ್ರು ಬಡವರಿಗೆ ದಾನ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಒಳ್ಳೆಯದಾಗತ್ತೆ. ಇಲ್ಲಿ ಈ ಕಾಂಬಿನೇಷನ್ ಬಂದಿರತಕ್ಕಂಥದ್ದು ಸ್ವಲ್ಪ ಲವಲವಿಕೆಯಿಂದ ಇರ್ತಕ್ಕಂಥ ಒಂದು ಕಾಂಬಿನೇಷನ್ ತೊಗೊಂಡ್ರೆ 2 ಸತಿ ನಮಗೆ ದಶಾದಲ್ಲಿ ಮತ್ತು ಭುಕ್ತಿಯಲ್ಲಿ ಚಂದ್ರನ ಒಂದು ಕಾಂಬಿನೇಷನ್ ಬಂದಿರೋದ್ರಿಂದ ಇಲ್ಲಿ 2 ಮುಖದ ರುದ್ರಾಕ್ಷಿ ಹಾಕಿ ಮತ್ತು ಮೂನ್ ಸ್ಟೋನು ಬಲಗೈ ಉಂಗುರದ ಬೆರಳಿಗೆ ಧರಿಸಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್, ನಾನು ದಾವಣಗೆರೆಯಿಂದ ಕರೆ ಮಾಡ್ತಿರೋದು, ಸಾಕಮ್ಮ ಅಂತ ಹೇಳ್ಬಿಟ್ಟು. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನಮ್ಮ ಮನೆಯವ್ರ ಬಗ್ಗೆ ಮೇಡಮ್. ಓಕೆ, ಹೇಳಿ. 12 ಜನವರಿ. ಹಾಂ, 12ನೇ ತಾರೀಕು ಜನವರಿ 1990 ಮೇಡಮ್, ರಾತ್ರಿ 12 ಗಂಟೆ. ಓಕೆ, ರಾತ್ರಿ 12 ಗಂಟೆ. ಟೈಮು ನಿಮಿಷ ಇಲ್ವಾ? 12 ಗಂಟೆ, ಬರೀ ಕರೆಕ್ಟಾಗಿ 12 ಗಂಟೆಗೆ ಹುಟ್ಟಿದ್ರಾ? 12 ಗಂಟೆ ಅಂತಾನೆ ಹೇಳ್ತಾರೆ ಗುರುಜಿ. ಏನು ದೇವ್ರು ಹುಟ್ಟೋ ಟೈಮಲ್ಲಿ ಹುಟ್ಬಿಟ್ರ ಅವರು? ದೇವ್ರು ಕರೆಕ್ಟಾಗಿ 12 ಗಂಟೆಗೆ ಹುಟ್ತಾರೆ. ನಿಮಿಷ ಏನಿಲ್ವಾ? ಹಾಂ, ಏನೋ ಗೊತ್ತಿಲ್ಲ ಗುರುಜಿ. ಯಾಕಂದರೆ 12 ತಗೊಂಡ್ರೆ ಈ ಕಡೆ ಬರುತ್ತಾ ಆ ಕಡೆ ಬರುತ್ತಾ ಗೊತ್ತಿಲ್ಲ. 11 ರಾತ್ರಿ 12 ಬೆಳಿಗ್ಗೆನಾ? ಇದೆಲ್ಲ ವಿಚಿತ್ರವಾಗಿರ್ತಕ್ಕಂಥ ಡೇ ಟು ಟೈಮ್ ಇಟ್ಕೊಂಡಿರ್ತೀರಿ ನೀವೆಲ್ಲ. ಇದ್ರಲ್ಲಿ ಸರಿಯಾಗಿ ಹೇಳೋಕ್ಕೂ ಆಗಲ್ಲ, ಅದು ತಪ್ಪಾಗ್ತದೆ, ನಿಮಗೆ ಅರ್ಥನೂ ಆಗಲ್ಲ. ಆಯಿತು, ಟೈಮ್ ಹೇಳಿ, ಮುಗಿಸ್ಕೊಂಡು ಹೋಗ್ತಾ ಇರಿ. ಟೈಮ್ ಇದು ಹೇಳಿ, ಹುಟ್ಟಿದ ಊರು ಹೇಳಿ. ಊರು ಬಂದ್ಬಿಟ್ಟು ಮೇಡ್ಲೇರಿ ಅಂತ ಗುರುಜಿ, ರಾಣೆಬೆನ್ನೂರು. ಅಮ್ಮ, ತಾಲೂಕು ಹೇಳಮ್ಮ. ರಾಣೆಬೆನ್ನೂರು ಗುರುಜಿ. ರಾಣೆಬೆನ್ನೂರು ಹೇಳಿ. ಹಾಂ, ಹೇಳಿ, ಏನು ಪ್ರಶ್ನೆ? ಅದೇ ಅವ್ರು ಬಿಸ್ನೆಸ್, ವಾಟರ್ ಡಿಸ್ಟ್ರಿಬ್ಯೂಷನ್ ತಗೊಂಡ್ ಬಿಸ್ನೆಸ್ ಮಾಡ್ತಿದ್ರು ಗುರುಜಿ. ಅದು ಯಾಕೋ ಸೆಟ್ ಆಗ್ತಿಲ್ಲ, ಲಾಸ್ ಆಗ್ತಿದೆ. ಇವಾಗ ಪಾಪ್ಕಾರ್ನ್, ಸ್ವೀಟ್ ಕಾರ್ನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಯಾವ ಬಿಸ್ನೆಸ್ ಮಾಡಿದ್ರು ಕೈ ಹಿಡಿತಿಲ್ಲ ಗುರುಜಿ. ಜ್ಯೋತಿಷ್ಯ ಅಂತ ಒಂದು ಬಿಸ್ನೆಸ್ ಇದೆ, ಗೊತ್ತಾ ನಿಮಗೆ? ಹೆಂಗ್ ಗುರುಜಿ? ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾ ಇದ್ದಾರೆ ಜ್ಯೋತಿಷ್ಯ ಮಾಡಿ. ಜ್ಯೋತಿಷ್ಯ ಅಂತ ಒಂದು ಬಿಸ್ನೆಸ್ ಇದೆ. ನಿಮಗೆ ಆ ಬಿಸ್ನೆಸ್ ಕಣ್ಣಿಗೆ ಯಾರಿಗೂ ಕಾಣಿಸೋದೇ ಇಲ್ಲ. ಎಷ್ಟು ಜನ ಮಾಡ್ತಾಯಿದ್ದಾರೆ ಜ್ಯೋತಿಷ್ಯ ಅಂತ ಗೊತ್ತಿಲ್ಲ. ಯಾಕೆಂದರೆ ದುಡ್ಡು ಮಾಡಿರೋ ಬೇಕಾದಷ್ಟು ಜನ ಇರ್ತಾರೆ, ಅವ್ರಿಗೆ ಸಮಸ್ಯೆ ಬಂದಿರುತ್ತೆ, ಅವ್ರಿಗೆ ಪರಿಹಾರ ಮಾಡೋಕ್ಕಿದು. ಇದೆಲ್ಲ ಒಂದು ಏನಂತಾರೆ, ದುಡ್ಡು ಹಾಕಿ ಮಾಡ್ತಕ್ಕಂಥದ್ದು, ಹಣ ಹಾಕಿ ದುಡ್ಡು ತೊಗೊಳ್ತಕ್ಕಂಥದ್ದು. ನೋಡೋಣ, ಇದ್ದರೆ ಕಂಟಿನ್ಯೂ ಮಾಡೋಕ್ಕೆ ಹೇಳಿ. ಈಗ ಅವ್ರಿಗೆ 35 ವರ್ಷ. ಈಗ ಕೇಳಿರ್ತಕ್ಕಂಥ, ನೀವು ಕೊಟ್ಟಿರ್ತಕ್ಕಂಥ ಜಾತಕದ ಮೇಲೆ ಮಾತ್ರ ಹೇಳೋಕ್ಕಾಗೋದು, ತಪ್ಪಾದರೆ ನಮ್ಗೆ ಗೊತ್ತಾಗಲ್ಲ. ಶುಕ್ರದಶೆ ನಡೀತಾ ಇದೆ. ಶುಕ್ರದಶೆ 2-10 ಕಾಂಬಿನೇಷನ್ನು, ಬಿಸ್ನೆಸ್ ಕಾಂಬಿನೇಷನಲ್ಲಿ ಸ್ವಲ್ಪ ಗ್ರೀನ್ ಕಾಂಬಿನೇಷನ್ ಬಂದಿದೆ. ಈಗ ಸೂರ್ಯ ಭುಕ್ತಿ ನಡೀತಾ ಇರೋದ್ರಿಂದ 4 ಬಂದಿರೋದ್ರೆ ಈ ಮನೆಯಿಂದ ಮಾಡ್ತಕ್ಕಂಥ ಕೆಲಸಗಳು ಖಂಡಿತ ಹೆಲ್ಪ್ ಆಗುತ್ತೆ. ವರ್ಕ್ ಫ್ರಮ್ ಹೋಮು, ಸ್ವಲ್ಪ ಕಾಂಡಿಮೆಂಟ್ಸ್ ಅಂತ ಹೇಳಿದ್ರಲ್ಲ, ಆ ಕಾಂಡಿಮೆಂಟ್ಸು ಸ್ವಲ್ಪ ಸುಮಾರಾಗಿ ಮಾಡ್ಬೋದು. ಮಾಡಿ ಸ್ವಲ್ಪ ಹೆಚ್ಚಿನ ಲಾಭಾಂಶ ಇಲ್ಲ. ಯಾಕಂದರೆ ಯಾವುದೇ ಒಂದು ಕಾಂಬಿನೇಷನಲ್ಲಿ ಬ್ಲೂ ಕಾಂಬಿನೇಷನ್ ಬಂದರೆ ಅದು ಲೆಸ್ಸರ್ ಮನಿ ಅಂತ ನಾವು ಹೇಳ್ತೀವಿ. ದಶಾದಲ್ಲಿ ಸ್ಟ್ರಾಂಗ್ ಇದ್ದರೂ ಕೂಡ
ಭುಕ್ತಿಗಳಲ್ಲಿ ಕಮ್ಮಿ ಇರ್ತಕ್ಕಂಥದ್ದು. ಹಣ ಜಾಸ್ತಿ ಬರಬೇಕು ನಮಗೆ ಅಂತಂದರೆ 2, 11 ಇರ್ತಕ್ಕಂಥ ಚಂದ್ರ, ಒಂದು ಪರ್ಲ್, ಬಸ್ರಾ ಪರ್ಲ್ ಅಂತ ನಮ್ಮ ಆಫೀಸಲ್ಲಿ ಸಿಗುತ್ತೆ, ಅದನ್ನು ಧರಿಸ್ಕೊಳ್ಳಿ, ಹೆಚ್ಚಿನ ದುಡ್ಡು ಬರುತ್ತೆ. ಅದ್ರ ಜೊತೆಗೆ ಒಂದು ರುದ್ರಾಕ್ಷಿ ಸಜೆಸ್ಟ್ ಮಾಡ್ತೀನಿ, 10, 4, 7 ಕಾಂಬಿನೇಷನ್ನು. ಗುರುವಿನ ಕಾಂಬಿನೇಷನ್ ಬಂದಾಗ 5 ಮುಖದ ರುದ್ರಾಕ್ಷಿ ಹಾಕಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್. ಕಾಲರ್ ಇರ್ತಾರೆ ಮತ್ತೊಬ್ರು. ಹಲೋ ಹಲೋ, ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಮ್ಮ ಮಗಿಂದ ಕೇಳಬೇಕು ಮೇಡಮ್ ಅವರೇ. ಓಕೆ, ಟೈಮ್ ಹೇಳಿ, ಹುಟ್ಟಿದ ಡೇಟ್ ಹೇಳಿ. ಟೈಮ್ ಇಲ್ಲ, ಇದು ಪ್ರಶ್ನೆಶಾಸ್ತ್ರ ಹೇಳ್ತೀವಿ ಮೇಡಮ್ ಅವರೇ. ಓಕೆ, ಹೇಳಿ. ನಂಬರ್ 1 ರಿಂದ 249 ಒಂದು ಸಂಖ್ಯೆ. 105 ಮೇಡಮ್. ಸರಿ, ಕೇಳಿ, ಪ್ರಶ್ನೆ ಏನಿದೆ? ಮಗಳದು ಮದುವೆದು ಯಾಕೋ ಯಾವುದು ಸರ್ ಬರ್ತಾ ಇಲ್ಲ. ಯಾವಾಗಲೇ ಆಗಲಿ ಪ್ರಶ್ನಾಶಾಸ್ತ್ರ ಕೇಳಿದ ತಕ್ಷಣ ಚಂದ್ರನ ಒಂದು ಮನಸ್ಥಿತಿನ ನೋಡಿದಾಗ ಅದು ಮದುವೆ ವಿಚಾರ ಅಂದಾಗ 7 ಅಂತ ಬರುತ್ತೆ. ಮಧ್ಯದಲ್ಲಿ ಕೇತು ಅಂತ ಬಂದಾಗ ಕೇತು ಸ್ವಲ್ಪ ಅವ್ರಿಗೆ ಮನಸ್ಥಿತಿಯನ್ನು ಮದುವೆ ಮಾಡ್ಕೋಬಾರ್ದು ಅನ್ನೋ ಸ್ಥಿತಿ ಬರ್ತಕ್ಕಂಥದ್ದು ತೋರಿಸುತ್ತೆ. ವಿವಾಹಕ್ಕೆ ಕೇತು ಗ್ರಹ 12 ಬಂದಾಗ ವಿವಾಹದ ಮೇಲೆ ಆಸಕ್ತಿ ಭಾಳ ಕಮ್ಮಿ ಇರುತ್ತೆ. ಯಾವುದೇ ಹುಡುಗನ ತೋರಿಸಿದ್ರು ಕೂಡ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳ್ತಕ್ಕಂಥ ಕಾಂಬಿನೇಷನ್ನು. ಇಲ್ಲಿ ಮದುವೆಗೆ 7ನೇ ಮನೆ ಕಸ್ಪೇ ನೋಡ್ತೀವಿ. 7 ಅಂತಂದರೆ ವಿವಾಹ ತೋರಿಸ್ತಾ ಇದೆ. ಎಸ್, ಇದೆ, ವಿವಾಹದಲ್ಲಿ ಗ್ರಹದಲ್ಲಿದೆ, ನಕ್ಷತ್ರದಲ್ಲಿದೆ. ಆದರೆ ಅಲ್ಲಿ ಉಪನಕ್ಷತ್ರ ಆಗಿರ್ತಕ್ಕಂಥ ಗುರುನಲ್ಲಿ 10 ಬಂದಿರೋದ್ರಿಂದ ನನಗೆ ಇದು ಸೆಟ್ ಆಗ್ತಾಯಿಲ್ಲ, ಅದು ಸೆಟ್ ಆಗ್ತಾಯಿಲ್ಲ ಅಂತ ಇರ್ತಕ್ಕಂಥದ್ದು ಬರ್ತಾ ಇರುತ್ತೆ. ಗುರುವಿಗೆ ಸ್ವಲ್ಪ ದಾನವನ್ನು ಮಾಡಿದಾಗ ಅರಿಶಿಣವನ್ನು ದಾನ ಮಾಡಿ. ಅರಿಶಿಣದ ಪ್ಯಾಕೆಟನ್ನು ಬಡವರಿಗೆ ಒಂದು 2 ರಿಂದ 3 ಜನಕ್ಕೆ 3 ತಿಂಗಳು ಕಾಲ ಕೊಡಿ. ಅದ್ರ ಜೊತೆಗೆ ಸೂರ್ಯ 7ನೇ ಮನೆ ಮತ್ತು ಶನಿ 7ನೇ ಮನೆ ಕಾಂಬಿನೇಷನ್ ಬಂದಿರೋದ್ರಿಂದ 7 ಮುಖದ ರುದ್ರಾಕ್ಷಿ ಹಾಕಿ, ಬಲಗೈ ಉಂಗುರದ ಬೆರಳಿಗೆ ಒಂದು ರೂಬಿ, ಮಾಣಿಕ್ಯ ಅಂತ ಕರಿತೀವಿ, ಅದನ್ನು ಧರಿಸಿ ವಿತಿನ್ 6 ಮಂತ್ಸಲ್ಲಿ ಮ್ಯಾರೇಜ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ ಹಲೋ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಮಸ್ತೆ. ಕಾವ್ಯ ಅಂತ, ಹಾಸನಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನನ್ನ ಬಗ್ಗೆನೇ ಕೇಳಬೇಕಿತ್ತು. ಸರಿ, ಹೇಳಿ. ಡೇಟ್ ಆಫ್ ಬರ್ತ್ 11/10. ಓಕೆ 1978. ಓಕೆ, 1978. ಓಕೆ, ಟೈಮು ಬೆಳಿಗ್ಗೆ 9:50. ಓಕೆ, ಊರು ಹಾಸನ ಮೇಡಮ್. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರೂಜಿ ಇದ್ದಾರೆ. ನಮಸ್ತೆ ಹೇಳಿ. ಗುರೂಜಿ. ನಮಸ್ಕಾರ. ಅದೇ ನಂಗೆ ಯಾಕೋ ಒಂದ್ ಸ್ವಲ್ಪ ಸಮಾಧಾನನೇ ಅನಿಸ್ತಾ ಇಲ್ಲ. ಹಾಗಾಗಿ ಒಂಥರ ಹಿಂಸೆ ಅನಿಸ್ತಾ ಇದೆ. ಏನಾದ್ರು ತೊಂದರೆ ಇದೆಯಾ ಜಾತಕದಲ್ಲಿ ಅಂತ. ಹಿಂಸೆ ಯಾವುದ್ರ ಬಗ್ಗೆ ಅನ್ನಿಸ್ತಾ ಇದೆ? ಕುಟುಂಬದಲ್ಲಿ, ಸಂಸಾರದಲ್ಲೇ ಒಂಥರ ಕುಟುಂಬದಲ್ಲೇ ಅಷ್ಟು ಯಾಕೋ ಮನಸ್ಸಿಗೆ ಇದಾಗ್ತಾ ಇಲ್ಲ. ಶನಿ 12ನೇ ಮನೆ, 12-7 ಕಾಂಬಿನೇಷನ್, ಶುಕ್ರ. ಸೊ ಸಮಸ್ಯೆ ಕೊಡ್ತಾ ಇರ್ತಕ್ಕಂಥದ್ದು ಶುಕ್ರನ ಕಾಂಬಿನೇಷನ್ 12-7. ಲಾಭಾಂಶ ಕೊಡ್ತಕ್ಕಂಥದ್ದು 11-10 ತುಂಬ ಚೆನ್ನಾಗಿದೆ. 11-10ಕ್ಕೆ ಫಸ್ಟು ಟ್ರೀಟ್ಮೆಂಟ್ ಕೊಡಬೇಕು. 11-10 ಆಗಿರ್ತಕ್ಕಂಥ ಸೂರ್ಯ ತೋರಿಸ್ತಾ ಇರ್ತಕ್ಕಂಥದ್ದು ಈ ಒಂದು ಶನಿ ದಶೆ ಕಾಂಬಿನೇಷನಲ್ಲಿ ನೋಡಿದಾಗ 2024 ಆದಮೇಲೆ ಶುರುವಾಗಿದೆ. ಶುಕ್ರ 12 ಬಂದಿರೋದ್ರಿಂದ ಸೊ ಸಾಮಾನ್ಯವಾಗಿ ಸಾಧ್ಯವಾದಷ್ಟು ಒಂದು ಶುಕ್ರವಾರದ ದಿವಸ ಗೌರ್ಮೆಂಟ್ ಹಾಸ್ಪಿಟಲ್ ವಿಸಿಟ್ ಮಾಡಿ. ಗೌರ್ಮೆಂಟ್ ಹಾಸ್ಪಿಟಲ್ ವಿಸಿಟ್ ಮಾಡಿಬಿಟ್ಟು ಹಣ್ಣುಗಳನ್ನು ಒಂದು 2-3 ಜನಕ್ಕೆ ಕೊಟ್ಬಿಟ್ಟು ಬನ್ನಿ. ಹಣ್ಣುಗಳನ್ನು ಅದ್ರ ಜೊತೆಗೆ ಒಂದು ಬಲಗೈ ಉಂಗುರದ ಬೆರಳಿಗೆ ಒಂದು ರೂಬಿಯನ್ನು ಧರಿಸಿ 43ವರೆಗೂ ಈ ಸೂರ್ಯದಶೆ ಇರೋದ್ರಿಂದ ಮತ್ತು 12ನೇ ಮನೆ ನಿಮಗೆ ಜ್ಯೋತಿಷ್ಯದ ಕಡೆ ಕರ್ಕೊಂಡು ಬರುತ್ತೆ. ಇವಾಗ ಶಾರ್ಟ್ಲಿ ಬರ್ತೀರಾ, ಕಲಿತೀರಾ, ಖಂಡಿತ ನಿಮಗೆ ಸಮಾಧಾನ ಆಗುತ್ತೆ. ಒಳ್ಳೆಯದಾಗಲಿ. ಜ್ಯೋತಿಷ್ಯ ಕೂಡ ಶಾಸ್ತ್ರದಲ್ಲಿ ಅವ್ರ ಜಾತಕದಲ್ಲಿ ಅದು 100% ಬರುತ್ತೆ. ಕೆಲವ್ರಿಗೆ 8-12 ಕಾಂಬಿನೇಷನ್ ಬಂದರೆ ಅದು 100% ಅವ್ರಿಗೆ ಸಮಸ್ಯೆ ಸ್ಟಾರ್ಟ್ ಅಂತ ಅರ್ಥ. ಇದಕ್ಕಿಂತ ಮುಂಚೆ, ಶನಿಗಿನ ಮುಂಚೆ ಇವರ ಜಾತಕದಲ್ಲಿ ಗುರುದಶೆ ಇತ್ತು, 12 ಅಲ್ಲೂ ಇತ್ತು, ಅಲ್ಲೂ ಸ್ವಲ್ಪ ಸುಮಾರಾಗಿತ್ತು. ನಕ್ಷತ್ರಕ್ಕೆ ಬಂದಾಗ ಅದು ಸ್ವಲ್ಪ ಅದೇನಾಗುತ್ತೆ, ಡ್ರೈವಿಂಗ್ ಫೋರ್ಸ್ ಬಂದ್ಬಿಡುತ್ತೆ. ಅದು ಫ್ರೂಟ್ ಅಂತ ಕರಿತೀವಿ. ಟೇಸ್ಟ್ ಬೇರೆ, ಫ್ರೂಟ್ ಬೇರೆ. ಇಲ್ಲಿ ಅವ್ರಿಗೆ ಚೆನ್ನಾಗೇ ಇದೆ, ಆದರೆ ಸುಮ್ಮನೆ ಎಲ್ಲ ಇದ್ದು ಒಂಥರ ಏನು ಹಿಂಸೆ ಅಂತಾರಲ್ಲ ಆ ಥರ ಕಾಂಬಿನೇಷನ್. ನಮಗೆ ತಿನ್ನೋಕ್ಕಿದೆ, ಬಟ್ಟೆ ಹಾಕೊಳ್ಳೋಕ್ಕಿದೆ, ಓಡಾಡೋಕ್ಕಿದೆ, ದುಡ್ಡು ಕಾಸಿದೆ, ಎಷ್ಟು ಬೇಕೋ ಮನುಷ್ಯನಿಗೆ ಅಷ್ಟೆಲ್ಲ ಇದೆ. ಆದರೂ ಮಾನಸಿಕ ಹಿಂಸೆ ಅಂತ ಬರ್ತಕ್ಕಂಥದ್ರಲ್ಲಿ ಅಲ್ಲಿ ಗ್ರಹಗತಿಗಳು ಯಾವ ಕಾಂಬಿನೇಷನ್ ಇರುತ್ತೋ 8-12 ಬಂದಾಗ ಜ್ಯೋತಿಷ್ಯ ಕಲಿತಕ್ಕಂಥದ್ದು. ತುಂಬ ಜನ ಕಾಲ್ ಮಾಡ್ತಾ ಇದ್ದೀರಾ, ಜ್ಯೋತಿಷ್ಯ ಕಲ್ತು ನೋಡಿ ಬದುಕುಗಳು ಎಷ್ಟು ಚೇಂಜ್ ಆಗುತ್ತೆ ಅಂತ. ಅದೃಷ್ಟ ಉಳ್ಕೊಂಡು ಹೋಗ್ತೀರ, ಅಲ್ಲಿ ಇಲ್ಲಿ ಆ ಬಿಸ್ನೆಸ್ ಮಾಡಲಾ, ಈ ಬಿಸ್ನೆಸ್ ಮಾಡಲಾ ಅಂತ. ಜ್ಯೋತಿಷ್ಯ ಕಲ್ತ್ರೆ ಅದು ಒಂದು ಸೈಡ್ ಬಿಸ್ನೆಸ್ ಮಾಡ್ಬೋದಲ್ರಿ. ಜನಗಳಿಗೆ ಬುದ್ಧಿ ಇಲ್ಲ ಅನ್ನೋದು ಇದರಲ್ಲೇ ಗೊತ್ತಾಗ್ಬಿಡುತ್ತೆ. ಜ್ಯೋತಿಷ್ಯ ತುಂಬ ಜನ ಕಲ್ತಿಲ್ಲ. 101% ಹೇಳ್ತೀನಿ, ಜ್ಯೋತಿಷ್ಯ ಕಲ್ತಿರೋದು ಭಾಳ ಕಮ್ಮಿ. ಇವತ್ತು ಇದೇ ಕರ್ನಾಟಕದಲ್ಲಿ ಒಂದು 7 ಕೋಟಿ ಜನಸಂಖ್ಯೆ ಇದೆ ಅಂತ ಹೇಳ್ತಾರೆ, ಕರೆಕ್ಟಾ?
ಕಮ್ಮಿ ಅಂದ್ರೂ ಒಂದು ಮೋರ್ ದೆನ್ 10 ಲಕ್ಷ ಡಾಕ್ಟರ್ಸ್ ಇದ್ದಾರೆ. 10 ಲಕ್ಷ ಡಾಕ್ಟರ್ಸು. ಜ್ಯೋತಿಷ್ಯದಲ್ಲಿ ಇರೋರು ಬರೀ ಅರ್ಧಂಬರ್ಧ ಕಲ್ತಿರೋರೇ ಒಂದು 2 ಲಕ್ಷ ಜನ ಇದ್ದಾರೆ ಅಷ್ಟೇ. ಸರಿಯಾಗಿ ಕಲ್ತಿರೋರು, ಕರೆಕ್ಟಾಗಿ ದಶಾಭುಕ್ತಿ ಹೇಳ್ತಕ್ಕಂಥವ್ರು ಒಂದು 50,000 ಜನ. ಅದ್ರ ಮೇಲೆ ಹೇಳಲ್ಲ 50,000. ಅದರಲ್ಲಿ 50,000 ಜನದಲ್ಲಿ 10,000 ಜನ ಮಾತ್ರ ಪ್ರೊಫೆಷ್ನಲಾಗಿ ಮಾಡ್ತಾಯಿದ್ದಾರೆ. ಅಂದರೆ ಅದೇ ವೃತ್ತಿ ಅಂತ ಮಾಡ್ತಾಯಿದ್ದಾರೆ. ಇವತ್ತು ನಾವು ಹೇಳ್ಕೊಟ್ಟಿರೋರೆಲ್ಲ ಇವತ್ತು ಯೂಟ್ಯೂಬಲ್ಲಿ ಬರ್ತಾಯಿದ್ದಾರೆ. 2016ರಿಂದ ಹೇಳ್ಕೊಟ್ಟಿರೋರೆಲ್ಲ ಇವತ್ತು ಯೂಟ್ಯೂಬಲ್ಲಿ ಚಪ್ಪಾಳೆ ಹೊಡೆಸ್ಕೊತಾ ಇದ್ದಾರೆ. ಆ ಲೆವೆಲ್ಗೆ ನಾವು ತೊಗೊಂಬಂದು ನಿಲ್ಲಿಸಿದ್ದೀವಿ. ಅರ್ಥ ಆಯ್ತಲ್ವ? ನಮ್ಮ ಹತ್ರ ಕಲಿತು ಅವರಿಗೆ ಯೋಗ್ಯತೆ ಇಲ್ಲ ನಮ್ಮ ಹೆಸರು ಹೇಳೋಕ್ಕೆ. ಅದು ಒಂಥರ ಗುರು ಶಾಪ ಅವ್ರಿಗೆ ಆಮೇಲೆ ಬರ್ತದೆ. ಎಲ್ಲಿ ಕಲ್ತಿದ್ದೀವೋ ಅದ್ರ ಬಗ್ಗೆ ಹೇಳೋಕ್ಕೆ ಒಂದು ಸ್ವಲ್ಪ ಅವ್ರಿಗೆ ಒಂಥರ ಏನು, ನೋಡಿ ಇಲ್ಲೆಲ್ಲ ನಿಂತಿದ್ದಾರೆ ನೋಡಿ, ಎಲ್ಲ ಬರ್ತಾಯಿದ್ರು ನೋಡಿ. ಇವರೆಲ್ಲ ಜ್ಯೋತಿಷ್ಯ ಕಲಿತು ಒಂದು ಅವ್ರ ಬದುಕುಗಳನ್ನು ಬದಲಾಯಿಸ್ತಾ ಇದ್ದಾರೆ, ಇನ್ನೊಂದು ಜ್ಯೋತಿಷ್ಯನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾಯಿದ್ದಾರೆ. ಇದೆಲ್ಲ ಡಾಕ್ಟ್ರೇಟ್ ತಗೊಂಡಿರ್ತಕ್ಕಂಥದ್ದು. ಜನಗಳೇ, ಸಾಮಾನ್ಯ ಜನಕ್ಕೆ ಹೇಳ್ತಾ ಇದ್ದೀನಿ, ಬಂದು ಕಲ್ತ್ಕೊಳ್ಳಿ. ನೀವೇನು ಡಾಕ್ಟ್ರೇಟ್ ಮಾಡಬೇಕು ಅನ್ನೋದು ಏನು ಅವಶ್ಯಕತೆ ಏನಿಲ್ಲ, ಡಾಕ್ಟ್ರೇಟ್ ಮಾಡಲೇಬೇಕು ಅನ್ನೋದೇನಿಲ್ಲ. ನಮ್ಮಲ್ಲಿ 65,000 ಜನ ಕಲ್ತಿದ ತಕ್ಷಣ ಎಲ್ಲರೂ ಡಾಕ್ಟ್ರೇಟ್ ಮಾಡಿಲ್ಲ. ಅದ್ರಲ್ಲಿ 900 ಜನ ಅಷ್ಟೇ ಮಾಡಿರೋದು. ಇನ್ನು ಮಿಕ್ಕಿದವರೆಲ್ಲ ನನಗೇನೋ ತಿಳ್ಕೊಂಡಿದ್ದೀನಿ ಸಾಕು ಅಂತ ಹೋಗಿದ್ದಾರೆ. ಇದರಲ್ಲಿ ಯಾಕೆ ಇದನ್ನು ಮುಂದುವರ್ಸ್ಕೊಂಡು ಹೋಗಿಲ್ಲ, ಅವ್ರವ್ರ ಜೀವನ ಮಾಡ್ಕೊಂಡಿದ್ದಾರೆ. ಆದರೆ ಯಾರ್ಯಾರು ನಕ್ಷತ್ರ ನಾಡಿ ಕಲ್ತಿದ್ದಾರೆ ಅವ್ರಿಗೆ ಭಾಳಷ್ಟು ಜೀವನದಲ್ಲಿ ಏನು ಮಾಡಬೇಕು ಏನಿಲ್ಲ ಅಂತದ್ದು ತಿಳ್ಕೊಂಡಿರ್ತಕ್ಕಂಥದ್ದು. ಎಷ್ಟು ಮಹಿಳೆಯರಿದ್ದಾರೆ ನೀವು ನೋಡ್ಬೋದು ಈ ಲೈನಲ್ಲಿ. ಕಮ್ಮಿ ಅಂದರೆ ಇದೊಂದೇ ಒಂದು ಪ್ರೋಗ್ರಾಮ್ದು ಎಷ್ಟು ಮಹಿಳೆಯರಿದ್ದಾರೆ, ಎಷ್ಟು ಗಂಡಸರಿದ್ದಾರೆ ಲೈನಲ್ಲಿ ನಿಂತಿದ್ದಾರೆ. ಎಲ್ಲ ಬೇರೆ ಬೇರೆ ಎಲ್ಲ ಕ್ಷೇತ್ರದಲ್ಲಿ ಎಜುಕೇಟೆಡ್ಸೇ ಜಾಸ್ತಿ ಬಂದು ಜ್ಯೋತಿಷ್ಯ ಕಲ್ತಿರೋದು. ಎಜುಕೇಟೆಡ್ಸೇ. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಿಮ್ಮ ಮಕ್ಕಳು ಎಜುಕೇಟೆಡ್ ಆಗಿದ್ದರೆ ಬಂದು ಕಲೀರಿ. ಅಲ್ಲೋಡೋಗೋದು ಇಲ್ಲೋಡೋಗೋದು ನಾನು ನೋಡಿದ್ದೀನಿ. ಎಲ್ಲ ಸಾಮಾನ್ಯ ಈ ಒಂದು ಕಷ್ಟಪಡೋರೆಲ್ಲ ಪೂಜೆಗೆ ಓಡೋಗ್ತೀರಿ ನೀವು. ಈ ನಾಮಗಳು ಹಾಕೊಂಬಂದು ವಿಭೂತಿ ಹಾಕೊಂಬಂದು ಕೂತಿರ್ತಾರಲ್ಲ, ಅವ್ರು ಪೂಜೆ ಮಾಡಿದ ತಕ್ಷಣ ಓಡೋಗ್ತೀರ. ಅಲ್ಲಿ ನೀವು ಯಾವ ಲೆವೆಲ್ಗೂ ಹೋಗೋಕ್ಕಾಗಲ್ಲ. ಜ್ಯೋತಿಷ್ಯದಲ್ಲಿ ಸೀಕ್ರೆಟ್ಸ್ ಇದೆ, ಅದನ್ನು ಆ್ಯಕ್ಟಿವೇಟ್ ಮಾಡಬೇಕು. ಆ ಪ್ಲ್ಯಾನೆಟಲ್ಲಿ ಸೀಕ್ರೆಟ್ಸ್ ಇಲ್ಲ ಅಂತಂದರೆ ಯಂತ್ರ ತಂತ್ರ ಅಂತಿದೆ, ಅದನ್ನು ಮಾಡಬೇಕಾಗತ್ತೆ. ಸೊ ಸಾಕಷ್ಟು ಬದಲಾವಣೆಗಳಿರುತ್ತೆ. ಇದೆಲ್ಲ ಪೂರ್ವಜನ್ಮ. ಇವತ್ತು ಅದು ಮಾತಾಡ್ತಾ ಇದ್ವಲ್ಲ, ಇದೆಲ್ಲ ನಿಮ್ಮ ಜಾತಕ ಬಂದಿರೋದೇ ಪೂರ್ವಜನ್ಮದಿಂದ. ಆದರೆ ಪೂರ್ವಜನ್ಮದಿಂದ ಬಂದಿರತಕ್ಕಂಥ ವಿಚಾರವನ್ನು ಬದಲಾಯಿಸ್ಕೋಬೇಕು ಅಂತಂದರೆ ಒಂದು ಜ್ಯೋತಿಷ್ಯ ಕಲಿತು ಯಂತ್ರ ತಂತ್ರನ ಅಳವಡಿಸ್ಕೊಂಡ್ರೆ ಜೀವನ ಚೆನ್ನಾಗಿರುತ್ತೆ. ಒಂದು ಸ್ಟೆಪ್ ಮೇಲೆ ಹೋಗ್ತೀರಾ. ಇಲ್ಲ ಅಂದರೆ ಸುಮ್ಮನೆ ಯಾರೋ ಹೇಳಿದ್ರು ಅಂತ ಮಾಡ್ತೀರಾ, ನಂಬಿಕೆ ಕಳ್ಕೊಳ್ತೀರಾ. ಓಕೆ, ಮುಂದುವರ್ಸೋಣ, ಒಂದು ಬ್ರೇಕ್ ತಗೊಳ್ಳೋಣ. ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸಲ್ಲಿ ನೀವು ಯಾವೆಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಳ್ತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿದೆ, ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ.
ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಶ್ರೀನಾಥ್ ಅಂತ ಬೆಂಗಳೂರಿನಿಂದ ಮಾತಾಡ್ತಾ ಇರೋದು. ಸರಿ, ಓಕೆ. ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನನ್ನ ಬಗ್ಗೆನೇ ಮೇಡಮ್. ಡೇಟ್ ಆಫ್ ಬರ್ತ್ ಬಂದು 12/8/1966. ಓಕೆ. ಟೈಮು 5:20 ಸಂಜೆ. ಓಕೆ. ಹುಟ್ಟಿದ ಊರು ಸರ್? ಚಿಕ್ಕಬಳ್ಳಾಪುರ. ಸರಿ, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ನಮಸ್ತೆ ಗುರೂಜಿ ಅವರೇ. ನಮಸ್ಕಾರ, ಹೇಳಿ ಸರ್. ಏನಿಲ್ಲ, ದುಡ್ಡು ಬರುತ್ತೆ, ಬಂದಿದ್ದಂಗೆ ಎಲ್ಲ ಖಾಲಿಯಾಗಿ ಹೋಗುತ್ತೆ, ಕೂಡ್ತಾನೆ ಇಲ್ಲ ದುಡ್ಡು. ಬುಧ ದೇಶ ನಡೀತಾ ಇದೆ. ಬುಧ ದೇಶದಲ್ಲಿ 7/2/7/6 ಎಸ್ ದುಡ್ಡು ಬರ್ತಾ ಇದೆ ಅಂತ ಇಲ್ಲಿ ನಮಗೆ ಜಾತಕದಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ. ಯಾವಾಗ ನಮಗೆ ಎಲ್ಲ ಗ್ರೀನ್ ಕಾಂಬಿನೇಷನ್ ಬರುತ್ತೆ, ಹಣ ಬರ್ತಾ ಇದೆ ಅಂತ. ಇದನ್ನೇ ನಾನು ಎಲ್ಲ ವೀಕ್ಷಕರಿಗೂ ಹೇಳೋದು, ನಿಮ್ಮ ಜಾತಕದಲ್ಲಿ ಇಲ್ಲಿರ್ತಕ್ಕಂಥ ಒಂದು ಆ್ಯಪು ದೇವರ ಕೊಟ್ಟಿರೋ ಆ್ಯಪ್ ಇದು. ಯಾರ್ಯಾರು ವೀಕ್ಷಕರು ನೋಡ್ತಾ ಇದ್ದೀರಾ ನೋಡಿ, ಅವ್ರ ಬಾಯಲ್ಲೇ ದುಡ್ಡು ಬರ್ತಾ ಇದೆ ಅಂತ ಹೇಳಿದ್ರೆ ಎಲ್ಲ ಗ್ರೀನ್ ಇದೆ. 2/2/6 ಎಲ್ಲ ಕಾಂಬಿನೇಷನು ಇದೆ. ಸೊ ಈ ಕಾಂಬಿನೇಷನ್ಗೆ ದುಡ್ಡು ನಿಲ್ಲಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ ಅಷ್ಟೇ. ಬರ್ತಾ ಇದೆ ಸರ್, ದುಡ್ಡು ನಿಲ್ಲಬೇಕಷ್ಟೇ ಅಂತ ಹೇಳ್ತಾರೆ. ಆ ದುಡ್ಡಿನ ಕಾಂಬಿನೇಷನ್ ತೊಗೊಂಡಾಗ ನಾವು ಯಾವ ಒಂದು ನೆಗೆಟಿವ್ ಕಾಂಬಿನೇಷನ್ ಅಂತ ನಾವು ಎಲ್ಲ ಗ್ರಹದಲ್ಲೂ ಹುಡುಕಿದಾಗ 8-12 ಕಾಂಬಿನೇಷನ್ ನಮಗೆ ನಿಲ್ಲಿಸೋದಿಲ್ಲ. ಯಾವಾಗಲೂ ಕೂಡ 2 ಮತ್ತು 8 ಮತ್ತು 12, 8-12 ಇಲ್ಲ. ಅದು ಬಿಟ್ಟರೆ ನೆಕ್ಸ್ಟ್ ಲೆವೆಲ್ ಹೋದಾಗ 5 ಅಂತ ಬರ್ತಕ್ಕಂಥದ್ದು. ಸ್ವಲ್ಪ ಚಂದ್ರನ ಕಾಂಬಿನೇಷನಲ್ಲಿ 5 ಕಾಂಬಿನೇಷನ್ ಬಂದಾಗ ಅಕ್ಕಿಯನ್ನು ದಾನ ಮಾಡ್ತಾ ಬನ್ನಿ ಸರ್, ಅನ್ನದಾನ ಮಾಡಿ, ದುಡ್ಡು ಆಟೋಮೆಟಿಕ್ ಉಳಿಯುತ್ತೆ. ಕೆಟ್ಟದಾಗಿ ಪೋಲಾಗ್ತಕ್ಕಂಥದ್ದು ಬರೋದಿಲ್ಲ. ಯಾಕೆಂದರೆ ಇಲ್ಲಿ 6, 5, 10 ಕಾಂಬಿನೇಷನ್ನು ಶುಕ್ರನೂ ಇರೋದ್ರಿಂದ ಅದ್ರ ಜೊತೆಗೆ ಮೊಸರನ್ನು ಸ್ವಲ್ಪ ದಾನ ಮಾಡಿ, ಮೊಸರು ಕರ್ಡ್ಸ್ ದಾನ ಮಾಡಿ, ಆಟೋಮೆಟಿಕ್ಕಾಗಿ ಬದಲಾಗುತ್ತೆ. ಅಥವಾ ಮೊಸರನ್ನ ಇನ್ನೂ ಬೆಸ್ಟು, ಅದರಲ್ಲಿ ಅಕ್ಕಿನೂ ಇದೆ, ಅನ್ನನೂ ಇದೆ, ಇದರಲ್ಲಿ ಅಕ್ಕಿನೂ ಇದೆ. ಮೊಸರನ್ನ ದಾನ ಮಾಡಿ, ಸೋಮವಾರ ದಿವಸ ಶುಕ್ರವಾರ ದಿವಸ ದೇವಸ್ಥಾನದಲ್ಲಿ ನಿಂತ್ಕೊಂಡು ದಾನ ಮಾಡಿ, ದುಡ್ಡು ನಿಂತಿಲ್ಲ ಅಂತ ಕೇಳಿ. ಒಳ್ಳೆಯದಾಗಲಿ. 2 ಕಾಂಬಿನೇಷನ್ ಬಂದಿರತಕ್ಕಂಥದ್ದು, ಒಂದು ಬಲಗೈ ಮಧ್ಯದ ಬೆಳಗ್ಗೆ ಒಂದು ಬ್ಲೂ ಸಫೈರ್ ಹಾಕಿ. ಒಳ್ಳೆಯದಾಗಲಿ, ಜ್ಯೋತಿಷ್ಯ ಕಲೀರಿ. ಓಕೆ, ಧನ್ಯವಾದ ಸರ್. ಮತ್ತೊಬ್ರು ಕಾಲರ್ ಇರ್ತಾರೆ. ಹಲೋ ಹಲೋ ಹಲೋ, ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ನನ್ನ ಹೆಸರು ಕುಮಾರಸ್ವಾಮಿ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನನ್ನ ಮಗ ನಿಖಿಲ್, ಅವ್ರಿಗೆ ಮದುವೆ ಆಗ್ಬೇಕಿತ್ತು. ಮೈಸೂರಿನ ಕರೆ ಮಾಡ್ತಾ ಇದ್ದೇನೆ. ಓಕೆ, ಹೇಳಿ ಡೇಟ್ ಆಫ್ ಬರ್ತ್ ಅವ್ರದ್ದು. 11 ಓಕೆ. 6 ಹಾ 1995 ರಾತ್ರಿ 11:18. ಓಕೆ. ಟೈಮು, ಸಾರಿ, ಊರು? ರಾತ್ರಿ ಮೈಸೂರು. ರಾತ್ರಿ ರಾತ್ರಿ 11:18 ಹುಟ್ಟಿದ್ದು. ರಾತ್ರಿ ಅಲ್ವಾ? ಹಾ, ರಾತ್ರಿ 11:18. ಓಕೆ, ಊರು ಹೇಳಿ. ಮೈಸೂರು. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಮಗನಿಗೆ ಮದುವೆಗೆ ಹುಡುಗಿ ಹುಡುಕ್ತಾ ಇದ್ವಿ, ಇನ್ನೂ ಸಿಗ್ತಾ ಇಲ್ಲ ಗುರುಗಳೇ. ನಾವೇನೋ ಯಾವಾಗ ಸೆಟ್ ಆಗುತ್ತೆ ಅಂತ ಟೈಮ್ ಕೊಡ್ತೀವಿ. ಹುಡುಗಿ ಜಾತಕ ಯಾರು ನೋಡ್ತಾರೆ? ಕಾಂಪೌಂಡ್ರುಗಳು. ಇಲ್ಲಿ ಕೇಳೋದಂತೆ ಮದುವೆ ಆಗ ಅಂತ. ಹುಡುಗಿ ಜಾತಕ ಬಂದ ತಕ್ಷಣ ಅಲ್ಲಿ 150 ರೂಪಾಯಿ ಕೊಟ್ಟು ಅವನು ಹೇಳ್ತಾನೆ, ಅವನು ಇದು ಬಂದಿಲ್ಲ, ಅದು ಬಂದಿಲ್ಲ, ಕುಜದೋಷ ಅಂತ ಹೇಳ್ತಾನೆ. ಅಲ್ಲೋಗಿ ಕೇಳ್ಕೊಳ್ಳಿ. 2034 27ವರೆಗೂ ಬುಧನ ಕಾಂಬಿನೇಷನಲ್ಲಿ ಮದುವೆ ಯೋಗ ಇದೆಯಾ ಅಂತಂದರೆ 1-12 ವಿವಾಹದಲ್ಲಿ ಸೆಟ್ ಆಗ್ತಕ್ಕಂಥದ್ದು ಭಾಳ ಕಮ್ಮಿ. ಕೇತು ಭುಕ್ತಿಲಿ ಮದುವೆ ಸೆಟ್ ಆಗುತ್ತೆ. ಕೇತು ಭುಕ್ತಿ ಬಂದಾಗ ಅಂದರೆ 2027 ಮೇ ನಂತರವೇ ಸೆಟ್ ಆಗೋದು. ಪಾಯಿಂಟ್ ನಂಬರ್ 1. ಅದರ ವಿವಾಹದಲ್ಲಿ 1-12 ಒಳ್ಳೆಯದಲ್ಲ. ಇದನ್ನು ಯಾರು ಚೆಕ್ ಮಾಡ್ತಾರೆ? ಇದರಲ್ಲಿ ನಮಗೆ ಅದು ಸಬ್ಲಾಡಲ್ಲೇ ಬಂದಿದೆ 1-12, ಅಷ್ಟು ಒಳ್ಳೆಯದಲ್ಲ, ಡೌನ್ ಆಗಿದೆ, ಮದುವೆ ಡೌನು. ಸೊ ಇಂಥ ವಿಚಾರದಲ್ಲಿ ಏನಾಗುತ್ತೆ, ಇಲ್ಲಿ ಡೌನ್ ಇದ್ದಾಗ ಆ ಕಡೆ ಜಾತಕನೂ ದಶಾದಲ್ಲಿ ಸ್ಟ್ರಾಂಗ್ ಇರಬೇಕು. ಸ್ಟ್ರಾಂಗ್ ಹಾಕಿದಾಗ ಉಳಿಯುತ್ತೆ. ಅಲ್ಲಿ ತಗೊಂಬರೋದು ಇವ್ರು ಏನು ಮಾಡ್ತಾರೆ, ಕಾಂಪೌಂಡ್ರ್ ಹತ್ರ ಹೋಗ್ಬಿಡ್ತಾರೆ. ಆ ಕಾಂಪೌಂಡ್ರು ಅಲ್ಲಿ ಯಾವನೋ ಕೂತಿರ್ತಾನೆ, ಅವನಿಗೆ ನಕ್ಷತ್ರ ನಾಡಿ 7,000 ರೂಪಾಯಿ ಕೊಟ್ಟು ಕಲ್ತ್ರೆ ಅವನು ಚೆನ್ನಾಗಿ ಹೇಳ್ತಾರೆ. ಯಾರ್ಯಾರು ಕಾಂಪೌಂಡ್ರುಗಳು ನಕ್ಷತ್ರ ನಾಡಿಗೆ ಬಂದಿದ್ದಾರೆ ಅವರು 100% ಹೇಳ್ತಾರೆ, ನಾವು ತಪ್ಪು ಮಾಡ್ತಾಯಿದ್ವಿ ಇಷ್ಟು ದಿವಸ, ನಾವು ಯಾವುದೋ ಪರಾಶರ ರೀತಿ ಮಾಡ್ಕೊಂಡು ಹೋಗ್ತಾಯಿದ್ವಿ, 7ರಲ್ಲಿ ಆ ಗ್ರಹ ಇದ್ದರೆ ಹಿಂಗೆ, 2ರಲ್ಲಿ ಈ ಗ್ರಹ ಇದೆ ಅಂತ ಅಂದ್ಬಿಟ್ಟು. ಇಲ್ಲಿ 1-12 ಕಾಂಬಿನೇಷನ್ ಬರ್ತಾ ಇರ್ತಕ್ಕಂಥದ್ದು ಶನಿ, ಎಳ್ಳೆಣ್ಣೆಯನ್ನು ದಾನ ಮಾಡಿ. 2, 3, 7, 10 ಕಾಂಬಿನೇಷನ್ ಬರ್ತಕ್ಕಂಥದ್ದು ಕೇತು, ಬಲಗೈ ಉಂಗುರದ ಬೆರಳಿಗೆ ಒಂದು ಕ್ಯಾಟ್ಸೈ ವೈಡೂರಿ ಅಂತ ಬರುತ್ತೆ, ಹಾಕಿ ಮುಂದಿನ ವರ್ಷ ಮದುವೆ ಫಿಕ್ಸ್. ಆದರೆ ಆ ಜಾತಕ ನಮ್ಗೆ ಗೊತ್ತಿಲ್ಲ,
ನಿಮ್ಮ ಹುಡುಗಿ ಯಾರು ತೊಗೊಂಡ್ಬಿಡ್ತೀರೋ ಅವ್ರ ಜಾತಕ ಚೆನ್ನಾಗಿಲ್ಲ ಅಂತಂದರೆ ಓಡಿಸ್ಕೊತೀವಿ, ಚೆನ್ನಾಗಿದ್ದರೆ ಚೆನ್ನಾಗಿರುತ್ತೆ. ಕೆಲವೊಂದು ಸಲ ದೈವ ನಿರ್ಣಯದಿಂದ ಬರ್ತೀವಿ. ಆದರೆ ದೇವ್ರೇನು ಮಾಡ್ತಾನೆ, ಒಂದು ದಾರಿ ತೋರಿಸ್ತಾನೆ. ಓಕೆ, ಇವ್ರ ಜಾತಕ ನೋಡುವಂಥ ಒಂದು ಯೋಗ ಕೊಡ್ತೀನಿ. ಜ್ಯೋತಿಷ್ಯನೂ ಒಂದು ಯೋಗ, ಕಲಿಯೋದು ಒಂದು ಯೋಗ. ತುಂಬ ಜನಕ್ಕೆ ನನಗೆ ಯೋಗ ಯಾವಾಗ ಬರುತ್ತೆ, ನನಗೆ ಗಜಕೇಸರಿ ಯೋಗ ಇದೆಯಾ, ನನಗೆ ವಿಪರೀತ ರಾಜಯೋಗ ಇದೆ, ಅದೆಲ್ಲ ಕೇಳ್ತಾರೆ. ಜ್ಯೋತಿಷ್ಯ ಕಲಿಯೋ ಯೋಗ ಇದೆಯಲ್ಲ, ಅದು ಎಲ್ಲರಿಗೂ ಬರಲ್ಲ. ಆದರೆ ಒಬ್ಬ ಗುರು ಆದವನು ಇದರಲ್ಲಿ ಅದೃಷ್ಟ ಇದೆ, ಬನ್ನಿ 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 ಅಂತ ಹೇಳ್ತಾ ಇದ್ದೀವಿ. ಎಲ್ಲ 7,000 ರೂಪಾಯಿ ಮುಖ ಎಲ್ಲ ನೋಡ್ತಾ ಇರೋದು. ನಾನು ಇಟ್ಟಿರೋದು 7,000 ರೂಪಾಯಿ, ಯಾರಿಗೂ ಚಿಂತೆ ಇಲ್ಲ. ಯಾರೋ ಬಂದು ನಮ್ಗೆ ಹೇಳ್ಬಿಡ್ಲಿ ಸರ್ 7,000 ರೂಪಾಯಿ ಕಾಸ್ಟ್ಲಿ ಅಂತ, ಅದಲ್ಲ. ಅವ್ರಿಗೆ ಅನುಮಾನ, ಆ ಅನುಮಾನದಲ್ಲೇ ಅಲ್ಲಿ ಜೀವನನ ಹಾಳು ಮಾಡ್ಕೊತಾ ಇದ್ದಾರೆ. ಏನಾಗುತ್ತೆ ಅಂತ ಬಂದು ನೋಡಿದವನೇ ಗೆದ್ದ. ಅಲ್ಲೇ ಕುತ್ಕೊಂಡ ಸೋತ, ಎದ್ದು ಬಂದರೆ ಗೆದ್ದ, ಇಲ್ಲ ಸೋತ. ಓಕೆ, ಧನ್ಯವಾದ ಸರ್. ಮತ್ತೊಬ್ಬರು ಇದ್ದಾರೆ ಕಾಲರು. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸ್ವಲ್ಪ ಜೋರಾಗಿ ಮಾತಾಡಿ. ನಾನು ಕಲಾವತಿ ಅಂದ್ಬಿಟ್ಟು ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು, ವಿವಾಹಕ್ಕೆ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 23/89 ರಾತ್ರಿ 12:48. 12:48. 19 ರಾತ್ರಿ. ಓಕೆ ಓಕೆ, ಡನ್. ಊರು? ಬೆಂಗಳೂರು. ಓಕೆ, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ಮದುವೆ ಬಗ್ಗೆ ಕೇಳಬೇಕಾಗಿತ್ತು. 37 ವಯಸ್ಸಾಯ್ತಲ್ಲ? ಹೌದು. ಹೌದಾ, ಕರೆಕ್ಟ್ ಇದೆಯಾ? ಹಾಂ. ಯಾವಾಗ ಸ್ಟಾರ್ಟ್ ಮಾಡಿದ್ದು ವಿವಾಹಕ್ಕೆ? ನೋಡ್ತಾ ಇದೀವಿ ಸರ್, ಸೆಟ್ ಆಗ್ತಿಲ್ಲ. ನಾವು ಯಾವಾಗಿಂದ ನೋಡ್ತಾ ಇದ್ದೀರಾ? ಒಂದು 2 years ಇಂದ ನೋಡ್ತಾ ಇದೀವಿ. ಅದು ಯಾವ ಥರ ಸೆಟ್ ಆಗಬೇಕು ಅಂತ ಸ್ವಲ್ಪ ಹೇಳಮ್ಮ. 37 ವರ್ಷ ಆದರೆ ಯಾರಾದರೂ ಏನಾದ್ರು ಅನ್ಕೊಳ್ಳಲ್ವಾ? ಹಾಂ, ನೀವೇ ಹೇಳಿ, ಯಾವ ಥರ ಸೆಟ್ ಮಾಡಬೇಕು ಅಂತ ಹೇಳಿ. ಯಾವ ಥರ ಸೆಟ್ ಮಾಡ್ಬೇಕು ಹೇಳಿ ನೀವೇನೆ. ಮನೆಯಲ್ಲಿ ಪ್ರಾಬ್ಲಮ್ ಇತ್ತು ಸರ್. 9 ಬಂದಾಗ ಹಿರಿಯರಿಂದ ಆಗಬೇಕು. 9 ಅಂದರೆ ಹಿರಿಯರು ದಶಾದಲ್ಲಿ ತೋರಿಸ್ತಾ ಇದೆ, ಹಿರಿಯರು ಡಿಸೈಡ್ ಮಾಡ್ತಾ ಇಲ್ಲ. ಅರ್ಥ ಆಯ್ತಾ? ಹಿರಿಯರು ಯಾಕೆ ಡಿಸೈಡ್ ಮಾಡ್ತಾ ಇಲ್ಲ? ಅದು ಸರಿ ಇಲ್ಲ, ಇದು ಸರಿ ಅಂತ ನೀವು ಯಾವ್ದಾರು ಕ್ಯಾನ್ಸಲ್ ಮಾಡಿದ್ರಾ? ಅವ್ನಿಗೆ ಇಷ್ಟ ಆಗಿರೋದು? ಇಲ್ಲ ಇಲ್ಲ, ಆ ಥರ ಏನು ಮಾಡಿಲ್ಲ. 10 ವರ್ಷದಲ್ಲಿ ಯಾವುದು ಇಷ್ಟ ಆಗದೆ ಇರೋದು ಬಂತ? ಸರಿಯಾಗಿ ಮಾತಾಡಿದ್ರೆ ನಿಮಗೆ ಪರಿಹಾರ ಸಿಗುತ್ತೆ. ನುಂಗ್ಕೊಂಡು ಮನ್ಸಲ್ಲಿ ಒಂದು ಬಾಯಲ್ಲಿ ಒಂದು ಮಾತಾಡಿದ್ರೆ ಬರಲ್ಲ, ಯಾವುದು ವರ್ಕ್ ಆಗಲ್ಲ. ಇಲ್ಲ ಸರ್, ಮಗಳದು ನೋಡ್ತಾ ಇದ್ವಿ, ಅವಳಿಗೆ ಹೆಲ್ತ್ ಪ್ರಾಬ್ಲಮ್ ಇತ್ತು, ಅವಳದಾಗ್ಲಿ ನೋಡಿದ್ವಿ, ಅವಳದಾಗಿಲ್ಲ. ಇವನು ನೋಡೋಣ ಅಂತ ನೋಡ್ತಾ ಇದ್ವಿ. ಸೊ ಅವ್ರಿಗೂ ಆಗಿಲ್ಲ, ಮಗಳಿಗೂ ಆಗಿಲ್ಲ? ಆಗಿಲ್ಲ ಸರ್. ಸ್ವಂತ ಮನೆನಾ? ಇಲ್ಲ ಸರ್, ಬಾಡಿಗೆ ಮನೆ. ಎಷ್ಟು ವರ್ಷದಿಂದ ಇದ್ದೀರಾ ಬಾಡಿಗೆ ಮನೆಯಲ್ಲಿ? ಮದುವೆ ಆದಾಗಿಂದನೂ ಬಾಡಿಗೆ ಮನೆನಾ ಸರ್? ಅಲ್ಲ, ಆ ಮನೇಲಿ ಎಷ್ಟು ವರ್ಷದಿಂದ ಇದ್ದೀರಾ ಅಂತ ಕೇಳ್ತಾ ಇರೋದು. ಇವಾಗ ಹೋಗಿರೋದು ಸರ್, 1 ತಿಂಗಳಾಯ್ತು. ಬದಲಾಗ್ಬೋದೇನೋ, ಯಾಕಂದರೆ ಇದಕ್ಕಿಂತ ಮುಂಚೆ ಆಗಿರ್ತಕ್ಕಂಥದ್ದು ಸೌತ್ ಈಸ್ಟಲ್ಲಿ ನಿಮಗೆ ಸಮಸ್ಯೆ ಇರುತ್ತೆ. ಯಾಕಂದರೆ ಮಗಳಿಗೂ ಸಮಸ್ಯೆ, ಮಗನಿಗೂ ಸಮಸ್ಯೆ ಅಂದರೆ ವಾಸ್ತು ನಾವು ನೋಡಬೇಕಾಗತ್ತೆ. ಇಲ್ಲಿ 9 ಹಿರಿಯರಿಂದ ಮದುವೆ ಅಂತ ತೋರಿಸ್ತಾ ಇದೆ, ಅಂಡರ್ಗ್ರೌಂಡಲ್ಲಿ 2 ಇದೆ, ಇಲ್ಲಿ ಎಂಗೇಜ್ಮೆಂಟ್ ಕಾಂಬಿನೇಷನ್ನು ತೋರಿಸ್ತಾ ಇದೆ, ಎಲ್ಲನೂ ಇದೆ ಮ್ಯಾರೇಜ್ಗೆ. ಆದರೆ ನಿರ್ಣಯ ಇಲ್ಲ, ಡಿಸಿಷನ್ ಮೇಕಿಂಗ್ ಕೊರತೆ ಇಲ್ಲಿ. ಇದಕ್ಕೇನು ಮಾಡೋಕ್ಕಾಗಲ್ಲ. ಯಾವ ಗ್ರಹನೂ ಕೂಡ ಸ್ಟ್ರಾಂಗಾಗಿ ನಾವು ಡಿಸಿಷನ್ ಮೇಕಿಂಗ್ ಬರಬೇಕು ಅಂತಂದರೆ, ಪ್ಲಸ್ ನಿಮ್ಮ ಮಗನಿಗೂ ಕೂಡ ಆಸಕ್ತಿನೂ ಬಿದ್ದೋಗಿದೆ, ನಿಮಗೂ ಮಾಡಬೇಕು ಅನ್ನೋದಿಲ್ಲ. ಅವ್ನಿಗೇನಾರು ಆಸಕ್ತಿ ಇದೆ ಅಂದರೆ ಅವ್ನಿಗೂ ಡೌನು. ನಿಮಗೆ 50% ಡೌನ್ ಅಂದರೆ 100% ಅಯ್ಯೋ ಬಿಡು, ಮಾಡಿದ್ರೆ ಹೋದ್ರೋಯ್ತು. ಅವನಿಗೆ ಆ ಒಂದು ಹುರುಪಿಲ್ಲ ಮಾಡ್ಕೋಬೇಕು ಅಂತ. ಯಾಕೆಂದರೆ ನಕ್ಷತ್ರದಲ್ಲಿ ಕೇತು ಬಂದಾಗ ಸ್ವಲ್ಪ ಕಷ್ಟ. ಯಾಕೆಂದರೆ ಕೇತು ಡಿಟ್ಯಾಚ್ಮೆಂಟ್ ಪ್ಲ್ಯಾನೆಟ್ ಅಂತ ಕರಿತೀವಿ. ಸೊ ಬಲವಂತದಿಂದ ಮಾಡ್ಕೊಳ್ಳೇಬೇಕು ಅಂತಿದ್ದರೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬಿಟ್ಬಿಟ್ರೆ 45 ಆದರೂ ಆಗಲ್ಲ, 50 ಆದರೂ ಆಗಲ್ಲ. ಒಂದು ರೀತಿ ಏನಂತಾರೆ, ಮದುವೆ ಆಗದಲ್ಲೇ ಉಳ್ಕೊಳ್ತಕ್ಕಂಥ ಒಂದು ವರ ಆಗಿರ್ತಾನಷ್ಟೆ. ಸೊ ಇಲ್ಲಿ ನನ್ನ ಸಜೆಷನ್ನು ಬದಲಾಗೋಕ್ಕೆ 9 ಮುಖದ ರುದ್ರಾಕ್ಷಿ ಹಾಕಿ, ಅದರ ಜೊತೆಗೆ 2, 7 ಕಾಂಬಿನೇಷನ್ ಬರ್ತಕ್ಕಂಥ ಒಂದು ಯಾವುದಾದ್ರು ಒಂದು ಕಾಂಬಿನೇಷನ್ ಹುಡುಕಬೇಕು ಅಂತಂದರೆ ಭಾಳ ಕಮ್ಮಿ ಫಲದಲ್ಲಿ 2ನೇ ಮನೆ ಅಥವಾ 7ನೇ ಮನೆ ನಾವು ಕಾಂಬಿನೇಷನ್ ನೋಡಬೇಕು ಅಂತಂದರೆ ಇಲ್ಲಿ ಯಾವ ಗ್ರಹನೂ ಕೂಡ ಸ್ಟ್ರಾಂಗಾಗಿಲ್ಲ. 7ನೇ ಮನೆಗೆ ಬರಬೇಕಾಗಿರ್ತಕ್ಕಂಥದ್ದು ಇರೋದೇ ಬುಧ. ಬಲಗೈ ಕಿರುಬೆರಳಿಗೆ ಒಂದು ಬುಧನ ಉಂಗುರ ಹಾಕ್ಕೊಳ್ಳಿ. ಸೊ ಎಂಗೇಜ್ಮೆಂಟ್ಗಿನ ಡೈರೆಕ್ಟಾಗಿ ಮದುವೆಗೆ ಹೋಗಿ, ಇಲ್ಲ ಅಂದರೆ ಸುಮ್ಮನೆ 37 ವರ್ಷ ವೇಸ್ಟ್ ಮಾಡ್ಕೋತಿರೋ ಟೈಮ್. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಈ ಥರ ಇನ್ಸಿಡೆಂಟ್ ನೋಡಿದಾಗ ಅನ್ಸುತ್ತೆ ಜ್ಯೋತಿಷ್ಯ ಎಲ್ಲ ಕಲ್ತ್ಕೊಂಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ. ಫಸ್ಟೇ ಹೇಳ್ಬಿಟ್ಟಿರ್ತದೋ. ಈಗ 37 ನೋಡ್ಕೊಳ್ಳೋದೇನೋ, 27ರಲ್ಲೇ ನೋಡ್ಕೊಂಡು ಡಿಸಿಷನ್ ತೊಗೋಬೋದಲ್ಲ ಮನುಷ್ಯರಿಗೆ. ಅದಕ್ಕೆ 1000 ಜನ ಬಂದು ಕೂತ್ಕೊಳ್ತಾರೆ ನಮ್ಮ ಕ್ಲಾಸ್ಗೆ. ಆದರೂ ಜನಗಳಿಗೆ ಏನೋ ಒಂಥರ ಏನಂತಾರೆ, ಒಂದು ತಾತ್ಸಾರ, ಭಯ,
ಅಥವಾ ಕನ್ಫ್ಯೂಷನ್ನು, ಅಯ್ಯೋ ಬಿಟ್ಟಾಕು ಒಂದು ಫ್ರೀ ಕಾಲ್ಗೆ ಹೋಗ್ಬಿಡೋಣ, ಅಥವಾ ಪಕ್ಕದಲ್ಲಿ 100 ರೂಪಾಯಿ ಕೊಟ್ಟರೆ ಸಿಗ್ತಾರೆ, 50 ರೂಪಾಯಿ ಕೊಟ್ಟರೆ ಜಾತಕ ಹೇಳ್ತಾರೆ, ಇಂಥ ಲೆವೆಲ್ಗಳಿದ್ರೆ ಯಾವ ಲೆವೆಲ್ಗಳಿರ್ತೀರೋ ಬದುಕು ಆ ಲೆವೆಲ್ಗಳಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ಒಳ್ಳೆ ಕಡೆ ಬಂದಿದ್ದೀರಾ. ಗ್ಯಾರಂಟಿ ನ್ಯೂಸ್ ಅವರು ಒಳ್ಳೆ ಪ್ರೋಗ್ರಾಮ್ ಮಾಡ್ತಾಯಿದ್ದಾರೆ. 9:30 10 ಕಲ್ತ್ಕೊಂಡ್ರೆ ನಿಮ್ಗೆ 7,000 ರೂಪಾಯಿ ದುಡ್ಡಿಲ್ಲ ಅಂದರೆ ದೊಡ್ಡದಲ್ಲ ಅಂಥೇಳಿ ಇನ್ವೆಸ್ಟ್ಮೆಂಟ್ ಮಾಡಿ ಕಲ್ತ್ಕೊಳ್ಳಿ, ಸಕ್ಸಸ್ ಆಗುತ್ತೆ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಎಸ್ ಸರ್, ಈವರೆಗೂ ಗುರೂಜಿ ಅವರಿಂದ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನನ್ನ ಹೆಸರು ಕೃಷ್ಣವೇಣಿ ಅಂತ. ನಾನು 106ನೇ ಬ್ಯಾಚ್ನ ಸ್ಟೂಡೆಂಟು. ಮೊದಲಿಗೆ ನನ್ನ ನಮಸ್ಕಾರಗಳನ್ನ ದಿನೇಶ್ ಗುರೂಜಿ ಅವರಿಗೆ ತಿಳಿಸುತ್ತೇನೆ. ನಕ್ಷತ್ರ ನಾಡಿ ಇದು ಒಂದು ದೈವಿಕ ವಿದ್ಯೆ. ಇದನ್ನು ಎಲ್ಲರೂ ಕಲಿಬೋದು ಮತ್ತು ಇದರಿಂದ ನಮಗೆ ತುಂಬ ಅನುಕೂಲ ಆಗತ್ತೆ ಈ ನಕ್ಷತ್ರ ನಾಡಿಯಿಂದ. ಏಕೆ ಅಂದರೆ ಮುಂದೆ ನಮ್ಮ ಭವಿಷ್ಯದ ಬಗ್ಗೆ ನಾವು ಏನು ಅಂತ ತಿಳ್ಕೊಬೋದು ಇದರಿಂದ. ಅಂದರೆ ತುಂಬ ಏನು ಓದೋದು ಅವೆಲ್ಲ ಏನಿಲ್ಲ. ನಮ್ಮ ದಿನೇಶ್ ಗುರೂಜಿಯವರು ತುಂಬ ಸರಳವಾಗಿ ನಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಟ್ಟಿದ್ದಾರೆ. ಈಗ ಇನ್ನೊಂದು ಡೀಪ್ ಸೀಕ್ರೆಟ್ ಅಂತ ಮತ್ತೊಂದು ಸಬ್ಜೆಕ್ಟ್ ಅದ್ರ ಬಗ್ಗೆನೂ ಹೇಳಿದ್ದಾರೆ. ಇದರಿಂದ ನಾವು ನಾವೇನೇ ಪ್ರಿಡಿಕ್ಷನ್ ಮಾಡ್ಬೋದು, ಯಾರ ಸಹಾಯ ಇಲ್ಲದೆ ಮುಂದೆ ನಾವು ಏನು ಮಾಡಬಹುದು ಮತ್ತು ಏನು ಪ್ರಿಡಿಕ್ಷನ್ ಮಾಡಿ ಯಾವ ರೀತಿ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಬೋದು ಈ ನಕ್ಷತ್ರ ನಾಡಿ ಅನ್ನೋದನ್ನು ನಾವು ಇದರಿಂದ ಕಲಿಬೋದು. ಎಲ್ಲರೂ ಬಂದು ಕಲಿಬೋದು. ತುಂಬ ಬೇಗ ಸರಳವಾಗಿ ಹೇಳ್ಕೊಡ್ತಾ ಇದ್ದಾರೆ ದಿನೇಶ್ ಗುರೂಜಿಯವರು. ಎಲ್ಲರೂ